ಒಂದಿಷ್ಟು ವಿಭಿನ್ನ ಪಾತ್ರಗಳ ಮುಖಾಂತರ ಸಿನಿಮಾ ಜನರನ್ನು ತಲುಪ್ತಾ ಇರ್ತಕ್ಕಂಥದ್ದು, ಹಾಗೆ ಅಭಿಮಾನಿಗಳನ್ನು ತಲುಪ್ತಾ ಇರ್ತಕ್ಕಂಥ ಸರ್ವೇ ಸಾಮಾನ್ಯ ಆಗಿರುತ್ತೆ. ಬಟ್ ಪ್ರತಿ ಪಾತ್ರ ಮಾಡಿದಾಗಲೂ ಕೂಡ ಕಲಾವಿದರಿಗೆ ಒಂದು ಹೊಸ ಚಾಲೆಂಜ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನಮ್ಮ ಪಾತ್ರ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಆಡಿಯನ್ಸ್ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋಂಥದ್ದು. ಈಗ ಅಂಥದ್ದೇ ಒಂದು ಅಮೃತ ಪಾತ್ರದ ಮುಖಾಂತರ, ರಾಧೆ ಸಿನಿಮಾ ಮುಖಾಂತರ ಸೋನಾಲ್ ಮಂಟೇರ ಬರ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸೋನಾಲ್ ಅವರು, ಸತತವಾಗಿ ನಿಮ್ಮನ್ನು ಮಾತಾಡ್ತಾನೆ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸಿನಿಮಾದ ವಿಶೇಷತೆ, ಈ ಸಿನಿಮಾದ ಪಾತ್ರದ ವಿಶೇಷತೆ ಬಗ್ಗೆ ಹೇಗೆ ಅನಿಸುತ್ತೆ, ಎಷ್ಟು ಡಿಫ್ರೆಂಟ್ ಅನಿಸುತ್ತೆ ಸರ್? ಇವತ್ತವರೆಗೂ ನಾನು ಈ ಪಾತ್ರ ಮಾಡಿಲ್ಲ, ಅದೇ ನಿಮ್ಮದೇ ಪಾತ್ರ ಮಾಡ್ತಾ ಇರೋದು ನಾನು. ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ನಾನು ಇಷ್ಟು ವರ್ಷ ಐ ಹ್ಯಾವ್ ನೆವರ್ ಪ್ಲೇಡ್ ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರಲಿಲ್ಲ ನಾನು. ಅದು ಒಂದು. ಇನ್ನೊಂದು ಅಜಯ್ ಸರ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡೋದು, ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಅವ್ರ ಜೊತೆ. ನಮ್ಮ ಡೈರೆಕ್ಟರ್ ಆಲ್ಸೋ ಅವರೇ ಪ್ರೊಡ್ಯೂಸರ್, ಅವರೇ ಡೈರೆಕ್ಷನ್ ಮಾಡಿ ಐ ಥಿಂಕ್ ಅಂಥ ಡೈರೆಕ್ಟರ್ಸ್ಗೆ ನಮಗೇ ಒಂದು ಜೆನ್ವಿನ್ಲಿ ಸಪೋರ್ಟ್ ಮಾಡೋಣ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಸರ್, ಇಡೀ ಸಿನಿಮಾ ಸ್ಕ್ರಿಪ್ಟು ಅಂದರೆ ಅಜಯ್ ಸರ್ಗೂ ನೀವು ಇವತ್ತವರೆಗೂ ಈ ಒಂದು ಲುಕ್ಕಲ್ಲಿ ನೋಡಿರಲ್ಲ, ನನಗೂ ರಿಪೋರ್ಟರ್ ಆಗಿ ನೋಡಿರಲ್ಲ. ಸೊ ಎವ್ರಿಥಿಂಗ್ ಇಸ್ ವೆರಿ ನ್ಯೂ, ತುಂಬ ಫ್ರೆಶ್ ಆಗಿ ಎಲ್ಲ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಈ ಸಿನಿಮಾ. ಈಗ ಅಜಯ್ ಸರ್ನು ಕೂಡ ಅಂದರೆ ಒಂದು ಲವರ್ ಬಾಯ್ ಆಗಿ ತುಂಬ ಸಾಫ್ಟ್ ಕ್ಯಾರೆಕ್ಟರ್ಗಳಲ್ಲಿ ನೋಡಿರೋಂಥದ್ದು ಉಂಟು. ಸ್ವಲ್ಪ ಅವರು ಕೂಡ ಒಂದು ಬೇರೆ ತುಂಬ ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನೀವು ಬೇರೆ ಪ್ಲಾಸ್ಟಿಕ್ ಗನ್ ಹಿಡಿದು ಅವ್ರನ್ನ ಶೂಟ್ ಮಾಡೋಕೆ ಕೊಟ್ಟಿದ್ದೀರಿ, ಅವರು ಒರಿಜಿನಲ್ ಗನ್ ಹಿಡ್ಕೊಂಡಿದ್ದಾರೆ. ಆ ಸೀಕ್ರೆಟ್ ಏನು ಅನ್ನುವಂಥದ್ದು ಇಲ್ಲ, ಅದು ಈ ಸೀಕ್ರೆಟ್ನ ನೀವು ಸಿನಿಮಾದಲ್ಲಿ ನೋಡಿ, ನಮ್ಮ ಪೋಸ್ಟರ್ ಸೀಕ್ರೆಟ್ನ. ಬಟ್ ಅಫ್ಕೋರ್ಸ್ ಅಜಯ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಹೇಳಿದ್ದೂ ಉಂಟು ನಾನು ಇದರಲ್ಲಿ ಸೆಟ್ಟಲ್ಲಿ, ಆ ಲೆನ್ಸ್ ಹಾಕಿ ಏನೋ ತುಂಬ ಡಿಫ್ರೆಂಟಾಗಿ ಕಾಣ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾವು ಇವತ್ತುವರೆಗೂ ಅವ್ರಿಗೆ ತುಂಬ ಒಂದು ಚಾಕ್ಲೇಟ್ ಬಾಯ್ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿದ್ದೀವಿ. ಅಜಯ್ ಸರ್ ಇದೂ ಮಾಡ್ಬೋದಾ ಅನ್ನೋದು ಈ ಸಿನಿಮಾದಲ್ಲಿ ನೋಡ್ಬೋದು ಸರ್. ಹೇಳ್ತಾ ಇದ್ರೆ ಅಂದರೆ ಒಂದು ಸಮಾಜದಲ್ಲಿ ನಡೆಯುವಂಥ ಘಟನೆಗಳಲ್ಲಿ ಒಬ್ಬ ರಿಪೋರ್ಟರ್ ಆಗಿರ್ಬೋದು, ಒಂದು ಮೀಡಿಯಾ ಆಗಿರ್ಬೋದು, ಪ್ರಮುಖ ಪಾತ್ರ ವಹಿಸುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಒಂದಿಷ್ಟು ಕಥೆಗಳಿಗೆ. ನೀವು ಈ ಪಾತ್ರಕ್ಕೆ ಪ್ರಿಪೇರ್ ಆಗುವಾಗ ಹೆಂಗೆ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರಿ? ಯಾವ ಘಟನೆಗಳು ನಿಮ್ಮಲ್ಲಿ ಇನ್ಸ್ಪಿರೇಷನ್ ಮಾಡ್ತು ಅನ್ನೋಂಥದ್ದು? ಸರ್ ಆ್ಯಕ್ಚುಲಿ ಇನ್ಸ್ಪಿರೇಷನ್ ನೀವೆಲ್ಲ ಇದ್ದಿರಲ್ಲ ಸರ್, ಲೈವ್ ನೋಡ್ತಾ ಇರ್ತೀನಿ ನಾನು ಆವಾಗವಾಗ. ಬಟ್ ಅಫ್ಕೋರ್ಸ್ ಇಟ್ಸ್ ವೆರಿ ಒಂದು ಚಿಕ್ಕ ಪಾರ್ಟ್ ಅಷ್ಟೇ ಈ ರಿಪೋರ್ಟರ್ ಅನ್ನೋದು. ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಒಂದು ಸ್ಟೋರಿ ಹೋಗುತ್ತೆ. ಒಂದು ರಿಪೋರ್ಟರ್ ಅವ್ರದ್ದು ಒಂದು ಲವ್ ಸ್ಟೋರಿ ಹೋಗ್ತಾ ಇರುತ್ತೆ ಅಫ್ಕೋರ್ಸ್. ಆ್ಯಂಡ್ ಮತ್ತು ಈ ರಿಪೋರ್ಟರ್ ಮತ್ತು ಕ್ಯಾಮ್ರಾಮ್ಯಾನ್ದು ಒಂದು ಮಧ್ಯದಲ್ಲಿ ಒಂದು ಚಿಕ್ಕ ಈ ತುಂಟಾಟ, ಈ ಫೈಟ್ಸು ಅದೆಲ್ಲ ಒಂದು ಚಿಕ್ಕದಾಗಿ ತೋರಿಸಿದ್ದಾರೆ. ಅದು ಬಿಟ್ಟರೆ ದಸ್ ಅ ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಆಲ್ಸೋ ಇನ್ ದ ಸಿನಿಮಾ ನನ್ನ ಪೋರ್ಷನಲ್ಲಿ. ಒಂದು ಪೋಸ್ಟ್ ನೋಡಿದಾಗ ಅನ್ಸೋದು, ರಿಯಲ್ ಲೈಫಲ್ಲಿ ನಿಮ್ಮ ಕೈಲಿ ಗನ್ ಕೊಟ್ಟರೆ ಏನು ಶೂಟ್ ಮಾಡ್ಬೇಕಂತ ಅನಿಸುತ್ತೆ? ಎಂತಹ ಕ್ರಿಮಿನಲ್ಸ್ನ ಶೂಟ್ ಮಾಡ್ಬೇಕಂತ ಮನಸ್ಸಿಗೆ ಬರುತ್ತೆ? ತುಂಬ ನಿಮ್ಮನ್ನು ಟ್ರಿಗರ್ ಮಾಡುತ್ತೆ ಯಾವ ಎಲಿಮೆಂಟ್ ಅನಿಸುತ್ತೆ ನನಗೆ? ಐ ಥಿಂಕ್ ಈ ಚೈಲ್ಡ್ ಅಬ್ಯೂಸ್ ಮಾಡೋರು, ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡೋರಿಗೆ ಐ ಥಿಂಕ್ ಸ್ವಚ್ ಪೀಪಲ್ ಶುಡ್ ನಾಟ್ ಲಿವ್ ಸರ್. ಅವ್ರಿಗೆ ಹೋಗಿ ಶೂಟ್ ಮಾಡಿಬಿಡ್ತೀನಿ ನಾನು, ಖಂಡಿತ ಶೂಟ್ ಮಾಡ್ತೀನಿ ನಾನು. ಇದೆಲ್ಲದ್ರ ಜೊತೆಗೆ ಅಂದರೆ ಒಂದು ಸಮಾಜದಲ್ಲಿ ನಡೆಯುವಂತಹ ಕ್ರೈಮ್ಗಳು, ಒಂದಿಷ್ಟು ಘಟನಾವಳಿಗಳು ಸಾಕಷ್ಟು ನೋಡಿರ್ತೀರಿ. ನೀವೊಬ್ಬ ಒಂದು ಅವಕಾಶ ಸಿಕ್ಕ ರಿಪೋರ್ಟರ್ ಆಗಿ ಇದನ್ನು ಚೇಂಜ್ ಮಾಡಬೇಕು ಅಂತ ಅನಿಸಿದರೆ ಅಥವಾ ಸುಧಾರಿಸ್ಬೇಕು ಅಂತ ಅನಿಸಿದರೆ ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು ಅಂತ, ಅಂದರೆ ನೀವೊಬ್ಬ ರಿಪೋರ್ಟರ್ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಹಂಗೆ ಅನಿಸುತ್ತೆ ಅಂತ? ಸರ್ ಐ ಥಿಂಕ್ ಚೇಂಜ್ ಅನ್ನೋದು ಒಬ್ಬರಿಂದ ಆಗಲ್ಲ, ಒಂದು ರಿಪೋರ್ಟರಿಂದ ಆಗಿರಲಿ. ಒಂದು ಮಿತ್ತದು ಇಲ್ಲ, ಇವ್ರು ಮಾಡ್ಬೋದು, ಅದು ಮಾಡ್ಬೋದು. ಇನ್ನು ಇಟ್ ಇಸ್ ಅ ಗ್ರೂಪ್ ಆಫ್ ಪೀಪಲ್, ಒಂದು ಸೆಟ್ ಆಫ್ ಪೀಪಲ್ ಇದ್ರೇ ಅಂದರೆ ಆ ಚೇಂಜ್ ನಮ್ಮಿಂದನೇ ಸ್ಟಾರ್ಟ್ ಆದರೆ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ನಾನು ಒಬ್ಬರೇ ಒಂದು ರಿಪೋರ್ಟರ್ ಆಗಿ ಐ ಕ್ಯಾನಾಟ್ ಚೇಂಜ್ ಎನಿಥಿಂಗ್ ಫಾರ್ ಶೋರ್. ಆ ಚೇಂಜ್ ಅನ್ನೋದು ನಮ್ಮಲ್ಲೇ ಬಂದರೆ ವಿ ಕ್ಯಾನ್ ಚೇಂಜ್, ಇಲ್ಲದ್ರೆ ಆಗಲ್ಲ ಸರ್ ಫಾರ್ ಶೋರ್. ಇದೆಲ್ಲದ್ರ ಜೊತೆಗೆ ಸಹಜವಾಗಿ ಅಂದರೆ ಸಾಕಷ್ಟು ಸಂದರ್ಭದಲ್ಲಿ ಘಟನೆಗಳನ್ನು ಕೂಡ ನೋಡಿರ್ತೀರಿ. ನೀವು ನಟಿಯಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಂತಹ ಬೆಳವಣಿಗೆಗಳು, ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಇದನ್ನು ಎದುರಿಸ್ತಾನೆ ಇರ್ತೀರಿ. ಅದನ್ನೆಲ್ಲವನ್ನೂ ಕೂಡ ನೋಡಿದಾಗ ನೀವು ಈ ಒಂದು ಪಾತ್ರಗಳನ್ನು ಅಂದರೆ ಆ್ಯಕ್ಟ್ ಮಾಡ್ತಾ ಇರೋಂಥದ್ರ ಬೆನ್ನಲ್ಲೇ ಯಾವ ರೀತಿ ಅದನ್ನು ನೀವು ಗಮನಿಸ್ತೀರಿ, ಯಾವ ರೀತಿ ಅದನ್ನು ರಿಸೀವ್ ಮಾಡ್ತೀರಿ ಅನ್ನೋಂಥದ್ದು? ಸರ್ ಫಸ್ಟ್ ಆಫ್ ಆಲ್ ನಾನು ಎವ್ರಿ ಟೈಮ್ ಐ ಟೆಲ್, ನಾನು ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ, ಯಾರಾದರೂ ಒಂದು ಹುಡುಗಿ ಮೇಲೆ ಕಮೆಂಟ್ ಮಾಡಿದರೆ ಅವ್ರು ಏನೋ ಸ್ಕರ್ಟ್ ಹಾಕಿದ್ದಾಳೆ, ಇದು ಮಾಡಿದೆ, ಫಸ್ಟು ಅವಳು ಡ್ರೆಸ್ ಚೇಂಜ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಸರ್. ನೋಡೋರ ಮೈಂಡ್ಸೆಟ್ ಚೇಂಜ್ ಆಗಬೇಕು. ಅವ್ರು ನೀನು ನೋಡೋ ರೀತಿ ಎಲ್ಲ ಅದರಲ್ಲಿರೋದಲ್ವ. ನೀನು ಸುಮ್ಮನೆ ನೋಡಿ ಕಮೆಂಟ್ ಮಾಡೋದು ಫಸ್ಟ್ ಅಪ್ಬ್ರಿಂಗಿಂಗ್ ಅಂತಾರೆ ಅದಕ್ಕೆ. ಏನು ಹೇಳ್ತಾರೆ, ಈ ಹುಡುಗರದು ಅಪ್ಬ್ರಿಂಗಿಂಗ್, ಆ ಪೇರೆಂಟ್ಸ್ ಏನು ಅಪ್ಬ್ರಿಂಗಿಂಗ್ ಮಾಡ್ತಾರೆ ಅದರಲ್ಲಿರೋದು. ದ್ಯಾಟ್ ಅಪ್ಬ್ರಿಂಗಿಂಗ್ ಶುಡ್ ಚೇಂಜ್ ನನ್ನ ಪ್ರಕಾರ ಅಂತ ಅನಿಸುತ್ತೆ ನನಗೆ. ಈಗ ನಾವು ಹೇಳ್ತೀವಿ ಗೊತ್ತಾ, ಓಕೆ ರಾತ್ರಿ ಹುಡುಗಿರು ಆಚೆ ಹೋಗಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು. ಐ ಥಿಂಕ್ ನೋ,
ಅದು ಚೇಂಜ್ ಆಗಬೇಕು. ಹುಡುಗರದು ವ್ಯೂ ಆನ್ ಅ ಗರ್ಲ್ ಶುಡ್ ಚೇಂಜ್ ಅಂತ ಅನ್ಸುತ್ತೆ. ಈಗ ರಾಧೆಯೇ ಅಂದರೆ ಏನು ಅನ್ನುವಂತಹ ಕುತೂಹಲಕ್ಕೆ ನಿಮ್ಮ ಪಾತ್ರದ ಮುಖಾಂತರ ಯಾವ ರೀತಿ ಉತ್ತರ ಸಿಗ್ಬೋದು ಅನ್ನೋದು? ಸರ್, ಇದು ಅಫ್ಕೋರ್ಸ್ ನಾನು ಒಂದು ಎಲ್ಲ ಜಾನರ್ಸ್ ಇರೋ ಒಂದು ಸಿನಿಮಾ. ನಿಮಗೆ ಒಂದು ರೊಮ್ಯಾಂಟಿಕ್, ಒಂದು ಲವ್ ಸ್ಟೋರಿ ಬರುತ್ತೆ, ಕ್ರೈಮ್ ಇದೆ, ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ. ಸೊ ಇದು ಒಂದಂತಾನೆ ಹೇಳೋಕ್ಕಾಗಲ್ಲ. ಇಟ್ ಈಸ್ ಅ ಪ್ಯಾಕೇಜ್ ಆಫ್ ಡಿಫ್ರೆಂಟ್ ಜಾನರ್ಸ್ ಅಂತ ಹೇಳ್ಬೋದು ರಾಧೆಯ. ಎಸ್, ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಅಜಯ್ ರಾವ್ ಸರ್ ಸಾಕಷ್ಟು ಅಂದರೆ ಎಫರ್ಟ್ ಹಾಕಿದರು. ಸೊ ಆ ಘಟನೆ ಬಗ್ಗೆ ಹೇಳುವಂಥದ್ದು. ಐ ಥಿಂಕ್ ಫೈಟ್ ಸೀಕ್ವೆನ್ಸ್ ಎಲ್ಲ ನಾನೇ ಅವ್ರಿಗೆ ಆ್ಯಕ್ಚುಲಿ ಕೂತ್ಕೊಂಡು ಹೇಳ್ತಿದ್ದೆ, ಸರ್ ನೀವು ಹೆಂಗೆ ಶೂಟ್ ಮಾಡ್ತಿದ್ದೀರಾ ಅಂತ. ಅವ್ರಿಗೆ ಕಾಲ್ದು ಒಂದು ಸ್ವಲ್ಪ ಇದೆ, ಯಾರಿಗೂ ಗೊತ್ತಿಲ್ಲ, ಈ ಜಸ್ಟ್ ಅಂಡರ್ವೆಂಟ್ ಸರ್ಜರಿ. ಆ ಶೂಟಿಂಗ್ ಟೈಮಲ್ಲಿ ಅವರು ಕಾಲ್ ಪೇನ್ ಇತ್ತು ಅವ್ರಿಗೆ. ನಾನೇ ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ, ಸರ್ ಹೆಂಗೆ ಮಾಡ್ತಿದ್ದೀರಾ ಅಂತ. ಅದೇ ಪೇನ್ ಇಟ್ಕೊಂಡು ಅವರು ಸರ್ಜರಿದ ಮುಂಚೆ, ಐ ಥಿಂಕ್ 1 ವೀಕ್ ಮುಂಚೆ ಏನೋ ಫೈಟ್ ಸೀಕ್ವೆನ್ಸ್ನ ಮಾಡಿದ್ದಾರೆ. ಐ ಥಿಂಕ್ ದ್ಯಾಟ್ ವಾಸ್, ಯಾರೂ ಮಾಡಲ್ಲ ಸರ್ ಅದನ್ನು ಆ ಕ್ಯಾಪ್ ಹಾಕ್ಕೊಂಡು ಏನೇನೋ ಮಾಡಿಸಿ. ಆ್ಯಂಡ್ ಫೈಟ್ ಸೀಕ್ವೆನ್ಸ್ ಇಸ್ ನಾಟ್ ಈಸಿ, ಇಟ್ ಇಸ್ ರಿಸ್ಕಿ ಅಲ್ವಾ. ನಾವೇ ಕೂತ್ಕೊಂಡು ಸರ್ ಯಾಕೆ ಸರ್ ಮಾಡ್ತಿದ್ದೀರಾ ನೀವು, ಇದು ಮುಗಿಸ್ಕೊಂಡು ಒಂದು ಬ್ರೇಕ್ ತಗೋಬೋದಿತ್ತಲ್ಲ ಅಂತ. ಇಲ್ಲ, ಬಟ್ ಇಷ್ಟು ಸಿನಿಮಾ ಮೇಲೆ ಇರೋ ಪ್ರೀತಿ ಅವ್ರಿಗೆ, ಐ ಥಿಂಕ್ ಐ ಸಾ ಇಟ್ ಇನ್ ದಿಸ್ ಫಿಲ್ಮ್. ಮತ್ತು ಸಖತ್ ನಾಲೆಜಬಲ್ ಪರ್ಸನ್ ಅವರು. ನಾವು ಶೂಟಿಂಗ್ ಆದಮೇಲೆ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಈ ಪ್ರಮೋಷನ್ಸ್ ಅಂತೆ ಇದು ಅಂತೆ, ಏನು ಅವರಿಂದ ಕಲಿಯೋದು ಅಷ್ಟಿದೆ. ಆ್ಯಂಡ್ ವೆರಿ ವೆರಿ ಪ್ಯಾಷನೇಟ್ ಪರ್ಸನ್ ಸರ್. ನಾವು ಸ್ಪೆಷಲಿ ಆ ಕಾಲು ನೋವಲ್ಲಿ ಅವ್ರು ಫೈಟ್ ಮಾಡಿರೋದಿದೆ ಗೊತ್ತಾ, ಈ ಎಕ್ಸ್ಟ್ರೀಮ್ ಪೇನ್, ಆ ಟೈಮಲ್ಲಿ ಫೈಟ್ ಮಾಡಿರೋದಿದೆ. ಆ್ಯಂಡ್ ದಟ್ ಟು ವಿತ್ ಅ ಸ್ಮೈಲ್. ಏನು ಅಯ್ಯೋ ನಂಗೆ ನೋವಾಗ್ತಿದೆ, ಕ್ರಿಬ್ ಮಾಡೋದೆಲ್ಲ ಏನಿಲ್ಲ, ಅಷ್ಟು ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಿನೇ ಮುಗಿಸಿದ್ದಾರೆ ಅವರು. ಅದಾದಮೇಲೆ ಐ ಥಿಂಕ್ ಇವೆಂಟ್ ಫಾರ್ ಸರ್ಜರಿ. ಸ್ಪೆಷಲಿ ಅಮೃತ ಪಾತ್ರದ ಮುಖಾಂತರ ರಾಧೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರಿ. ಸೊ ಅಂದರೆ ಎಷ್ಟು ಶೇಡಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ರಿ ಈ ಸಿನಿಮಾದಲ್ಲಿ? ಸರ್ ಅದು ಒಂದೇ, ಐ ಥಿಂಕ್ 2 ಶೇಡ್ ಇಲ್ಲ, ಒಂದೇ ಶೇಡ್ ಅಲ್ಲ ಸರ್, ಥ್ರೂ ಔಟು ಒಂದೇ ಶೇಡ್ ಬರುತ್ತೆ. ಅದೇ ಒಂದು ಬಿಫೋರ್ ಮ್ಯಾರೇಜ್ ಒಂದಿರುತ್ತೆ, ಆಫ್ಟರ್ ಮ್ಯಾರೇಜ್ದು ಒಂದು ಇಷ್ಟು ಅಂತ ಸೀಕ್ವೆನ್ಸ್ ಇರುತ್ತೆ. ಅದು ಬಿಟ್ಟರೆ ಆ್ಯಂಡ್ ಎನದರ್ ಥಿಂಗ್ ವೆರಿ ಸ್ಪೆಷಲ್ ಇನ್ ದಿಸ್ ಇಸ್, ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದಂತಾನೆ ಇಟ್ ಈಸ್ ರಾಧೆಯ. ನಾನು ಫಸ್ಟ್ ಕಾಣಿಸ್ಕೊಂಡು ಅಂದರೆ ಮತ್ತೆ ಕ್ಯಾಮ್ರಾ ಫೇಸ್ ಮಾಡಿರೋದೇ ನಾನು ರಾಧೆಯದಲ್ಲಿ. ಸೊ ಅದೂ ಆಫ್ಟರ್ ಮ್ಯಾರೇಜ್ ಸೀಕ್ವೆನ್ಸೇ ಶೂಟ್ ಮಾಡಿರೋದು ನನ್ನ ಮದುವೆ ಆದಮೇಲೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪೆಷಲ್. ಅದನ್ನು ಇದೆಲ್ಲರ ಜೊತೆಗೆ ಸದ್ಯಕ್ಕೆ ತೆರೆಗೆ ಬರ್ತಾ ಇರೋಂಥದ್ದು ರಾಧೆಯ ಜೊತೆಗೆ ಇವತ್ತು ಅಂದರೆ ಹಿರಿಯ ನಟರು ಹರೀಶ್ ರಾಯ್ ಅವರು ಇನ್ನಿಲ್ಲ ಅನ್ನುವಂಥದ್ದು ಸಹಜವಾಗಿ. ಅಂದರೆ ಒಂದಿಷ್ಟು ಪಾತ್ರಗಳ ಮುಖಾಂತರ ಅವ್ರು ನೋಡಿರ್ತೀರಿ, ಏನು ಹೇಳ್ತೀರಿ ಅನ್ನೋದು? ಫಸ್ಟ್ ನನಗೆ ಆ್ಯಕ್ಚುಲಿ ಇಲ್ಲಿ ಬರುವಾಗಲೇ ಈ ನ್ಯೂಸ್ ಸಿಕ್ತು ಸರ್, ವೆರಿ ಸ್ಯಾಡ್. ಏನು ಹೇಳೋಕ್ಕಾಗತ್ತೆ, ಜಸ್ಟ್ ಐ ಹೋಪ್ ಇಸ್ ಸೋಲ್ ರೆಸ್ಟ್ಸ್ ಇನ್ ಪೀಸ್ ಅಷ್ಟೇ. ಫೈನಲಿ ಸಿನಿಮಾದ ಬಗ್ಗೆ, ಸಿನಿಮಾ ನವೆಂಬರ್ 21 ರಿಲೀಸ್ ಆಗ್ತದೆ. ಇವಾಗವರೆಗೂ ಆ್ಯಕ್ಚುಲಿ ನಮ್ಮ ಆಡಿಯನ್ಸ್ ಹ್ಯಾವ್ ಬಿಕಮ್ ವೆರಿ ಇಂಟೆಲಿಜೆಂಟ್ ಸರ್. ಬಟ್ November 21 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಸಿನಿಮಾ ನೀವೇನು OTTಯಲ್ಲಿ ಕೂತ್ಕೊಂಡು ನೋಡೋದಕ್ಕಿಂತ ಥಿಯೇಟ್ರಲ್ಲಿ ಬಂದು ಈ ಇಡೀ ಸಿನಿಮಾನ ನೋಡಿ, ಐ ಆಮ್ ಶ್ಯೂರ್ ನೀವು ಎಂಜಾಯ್ ಮಾಡ್ತೀರಾ. ಅಜಯ್ ಸರ್ನ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ. ಆ್ಯಂಡ್ ಥ್ರೂ ಔಟ್ ಇಡೀ ಸಿನಿಮಾ ನೀವೇನು ನೆಟ್ಫ್ಲಿಕ್ಸಲ್ಲಿ ಎಲ್ಲ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಈ ಥರ ಥ್ರಿಲ್ ಇರಬೇಕು, ಆ ಸಸ್ಪೆನ್ಸ್ ಇರಬೇಕು, ಅದನ್ನೇ ನಾವು ರಾಧೆಯದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಸಿನಿಮಾ ಹೋಗಿ ನೋಡಿ. ಥ್ಯಾಂಕ್ ಯು. ಇದಿಷ್ಟು ನಟಿ ಸೋನಾಲ್ ಮಂಟೇರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.